New Hope TV, your encounter with God. ಎರಡು ಪ್ರಶ್ನೆಯೊಂದಿಗೆ ಸಂದೇಶವನ್ನು ಪ್ರಾರಂಭ ಮಾಡೋಣ. ವಾಟ್ ಈಸ್ ದ ಗ್ರೇಟೆಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ರಾಮಿಸ್ ಆಫ್ ಗಾಡ್? ದೇವರ ವಾಕ್ಯದಲ್ಲಿ, ಇಡೀ ಸತ್ಯವೇದದಲ್ಲಿ ಇರುವಂಥ ಒಂದು ದೊಡ್ಡ ಮತ್ತು ಪ್ರಾಮುಖ್ಯವಾದಂಥ ಒಂದು ವಾಗ್ದಾನ ಯಾವುದು? The second question. What is the controversy of the devil concerning this great promise of God? ಈ ದೇವರ ಒಂದು ದೊಡ್ಡ ಆಜ್ಞೆ ವಿಷಯದಲ್ಲಿ ಸೈತಾನನ ಒಂದು ವ್ಯತಿರಿಕ್ತವಾದಂಥ ಸಂಗತಿ ಯಾವುದು? ಅಥವಾ what is the deception of the devil concerning this great ಪ್ರಾಮಿಸ್? ಈ ಮಹಾ ಒಂದು ವಾಗ್ದಾನದ, ದೇವರ ವಾಗ್ದಾನದ ಕುರಿತಾಗಿ ಸೈತಾನನು ಇಟ್ಟುಕೊಂಡಿರುವಂತಹ ಒಂದು ವಂಚನೆ ಯಾವುದು? ಡಿಸೆಪ್ಷನ್. ಥಿಂಕ್ ಅನೇಕ ಸಾರಿ ಪಾಸ್ಟರ್ ಅಥವಾ ದೇವರ ಸೇವಕರು ಹೇಳಿದ್ದನ್ನು ನಾವು ಕೇಳಿ ಚೆನ್ನಾಗಿತ್ತು ಅಂತ ಹೋಗ್ಬಿಡ್ತೇವೆ. ಬಟ್ ಟುಡೇ ಯು ಜಸ್ಟ್ ಥಿಂಕ್. ಯಾರಾದರೂ ಉತ್ತರ ಹೇಳುವಂಥವ್ರು ಇದ್ದೀರಾ? ವಾಟ್ ಈಸ್ ದ ಗ್ರೇಟೆಸ್ಟ್ ಪ್ರಾಮಿಸ್ ಇನ್ ದ ಬೈಬಲ್? ಸತ್ಯವೇದದಲ್ಲಿ ದೇವರು ಮಾನವ ಕುಲಕೋಟಿಗೆ ಮಾಡಿರುವಂಥ ಮಹಾ ಅಥವಾ ದೊಡ್ಡ ಅಥವಾ ಪ್ರಾಮುಖ್ಯವಾದ ವಾಗ್ದಾನ ಯಾವುದು? ಎಲ್ಲರೂ ಹೇಳ್ಬೋದು, ಇಲ್ಲ ಬ್ರದರ್, ಪಾಸ್ಟರ್, ಎಲ್ಲ ವಾಗ್ದಾನಗಳನ್ನು ಪ್ರಾಮುಖ್ಯನೇ. ಬಟ್ ಒನ್ ಪ್ರಾಮಿಸ್ ಇಸ್ ಟೋಟಲಿ, ಎಲ್ಲ ಪ್ರಾಮಿಸ್ ಕೆಳಗಡೆ ಬರುವಂಥ ಒಂದು ವಾಗ್ದಾನ, ದೇವರು ತಾನೇ ಮಾಡಿರುವಂಥ ವಾಗ್ದಾನ. ಯಾರಾದರೂ ಸ್ವಲ್ಪ ಹತ್ತಿರ ಇದ್ದಾರೆ ಅವರು? ಗುಡ್, ವೆರಿ ಗುಡ್. ಇಮ್ಯಾನ್ಯುಯೇಲ್ ಅನ್ನುವಂತಹ ಒಂದು ಶಬ್ದ ಇಡೀ ಸತ್ಯವೇದದಲ್ಲಿಯೇ ದೇವರು ಮಾಡಿರುವಂತಹ ಮಾನವ ಕುಲಕೋಟಿಗೆ ಇರುವಂಥ ದೊಡ್ಡ ವಾಗ್ದಾನ. ಇಮ್ಯಾನ್ಯುಯೇಲ್. ನಾನು ಕಾಯ್ತಾ ಇದ್ದೆ, ವರ್ಷಿಪ್ ಲೀಡರ್ ಮೂಲಕ ಅಥವಾ ಸಂಗೀತದ ಮೂಲಕವಾಗಿ ದೇವರೇ ಇವತ್ತಿನ ಸಂದೇಶವನ್ನು ದೃಢಪಡಿಸಪ್ಪ ಅಂತ ಹೇಳಿ ಕಾಯ್ತಾ ಇರುವಾಗ ಸಡನ್ಲಿ ಅವ್ರು ಲಾಸ್ಟ್ ಸಾಂಗ್ ತೆಗೆದುಕೊಂಡಿದ್ದೇನು ಗೊತ್ತಾ? ಇಮ್ಯಾನ್ಯುಯೇಲ್. ಪ್ರೈಸ್ ದ ಲಾರ್ಡ್. ಐ ಡಿಡ್ಂಟ್ ಸೇರ್ ದೆಮ್. ಅವ್ರಿಗೆ ಗೊತ್ತಿಲ್ಲ ನಾನು ಏನು ಸಂದೇಶ ಕೊಡ್ತೇನೆ, ನನಗೇ ಗೊತ್ತಿರಲಿಲ್ಲ ನಾನು ಏನು ಸಂದೇಶ ಕೊಡ್ತೇನೆ. ಇಮ್ಯಾನ್ಯುಯೇಲ್ ಅಂದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಇಮ್ಯಾನ್ಯುಯೇಲ್? ಗಾಡ್ ವಿತ್ ಅಸ್, ಅಥವಾ ಗಾಡ್ ಬಿಕಮ್ ಒನ್ ಆಫ್ ಅಸ್. ಇನ್ನೊಂದು ಭಾಷೆಯಲ್ಲಿ ಗಾಡ್ ಅಸ್ ಈಸ್ ವಿತ್ ಮೀ, ಅಥವಾ ದೇವರು ತಾನೇ ನನ್ನೊಂದಿಗೆ ಇದ್ದಾನೆ, ಅಥವಾ ದೇವರು ತಾನೇ ನಮ್ಮೊಂದಿಗೆ ಇರುವನು. ದಟ್ ಈಸ್ ದ ಗ್ರೇಟೆಸ್ಟ್ ಪ್ರಾಮಿಸ್ ಆಫ್ ಗಾಡ್ ಇನ್ ದ ಬೈಬಲ್. ಅದಕ್ಕೆ ನಮ್ಮ ಕರ್ತನಾದ ಯೇಸುವಿನ ಹೆಸರು ಏನು? ಇಮ್ಯಾನ್ಯುಯೇಲ್. ಇಮ್ಯಾನ್ಯುಯೇಲ್ ಮೀನ್ಸ್ ಗಾಡ್ ಈಸ್ ವಿತ್ ಅಸ್. ಒಂದೇ ಒಂದು ವಾಗ್ದಾನಕ್ಕೆ ಇಡೀ ನರಕ ನಿನ್ನ ಮುಂದೆ ಅಡ್ಡ ಬೀಳ್ತದೆ. ಅದು ಯಾವುದಂದರೆ, ದೇವರು ನಿನ್ನ ಜೊತೆಗೆ ಇದ್ದಾನೆ ಅಂತ ದೇವರು ಯಾವಾಗ ವಾಗ್ದಾನ ಮಾಡಿದಾನೋ ಅದಕ್ಕೋಸ್ಕರ the hell was fallen down, hell was shaken. Amen. What is the controversy of this promise? ಈ ಒಂದು ದೇವರ ವಾಗ್ದಾನಕ್ಕೆ ಇರುವಂಥ ಸೈತಾನನ ಒಂದು ವ್ಯತ್ಯಾಸವಾದಂಥ ಮನೋಭಾವನೆಗಳು ಅಥವಾ ಡಿಸೆಪ್ಷನ್, ಒಂದು ವಂಚನೆ ಯಾವುದು? ಗಿದ್ಯೋನನ ಮುಂದೆ ಬಂದು ದೇವರು ನಿಂತ್ಕೊಂಡಿದ್ದಾನೆ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ಅದರ 12ನೇ ವಚನ 13ನೇ ವಚನ. ಅಲ್ಲಿ ಸತ್ಯವೇದ ಹೇಳ್ತದೆ ಭಾಳ ಸುಂದರವಾಗಿ. ಜಡ್ಜಸ್ ಚಾಪ್ಟರ್ 6, 12 and 13.
ಲಿಸನ್ ವೆರಿ ವೆರಿ ಕೇರ್ಫುಲ್. ಇದು ನಾಟ್ ಓನ್ಲಿ ಓಲ್ಡ್ ಟೆಸ್ಟಮೆಂಟ್. The deception of the devil is in the Old Testament and the New Testament is same. Jesus also unchanging, devil also unchanging what he does in our life. ಒಂಚೂರು ಹೆಚ್ಚು ಕಡಿಮೆ ಮಾಡಿ, ಒಂಚೂರು ಪರ್ವರ್ಸಿಂಗ್ ಮಾಡಿ ಏನೋ ಮಾಡ್ಬೋದು ಅವನು. ಇಲ್ಲಿ ಬಹಳ ಭಯಪಡುವಂಥ ಒಬ್ಬ ಯೌವನಸ್ಥನಿದ್ದಾನೆ, ಗಿದ್ಯೋನನು. ಇಡೀ ಇಸ್ರಾಯೇಲರನ್ನ, ಆಲ್ ದ ಮಿಡನೈಟ್ಸ್ ವಾಸ್ ಅಟ್ಯಾಕಿಂಗ್ ದ ನೇಷನ್, ದ ಚಿಲ್ಡ್ರನ್ ಆಫ್ ಗಾಡ್. ಎವ್ರಿ ಇಯರ್ ದೇ ವಿಲ್ ಕಮ್ ಆ್ಯಂಡ್ ಟೇಕ್ ಆಲ್ ದ ಕ್ರಾಪ್ಸ್. ಅವರು ಬೆಳೆದಿರುವಂಥ ಬೆಳೆಯನ್ನು ಸರಿಯಾದ ಸುಗ್ಗಿ ಸಮಯಕ್ಕೆ ಬಂದು ಅವರು ಕಿತ್ತುಕೊಂಡು ಹೋಗ್ಬಿಡ್ತಾ ಇದ್ರು. ಬೈಬಲ್ ಸೇಸ್ ದೇ ಆರ್ ಲೈಕ್ ಗ್ರಾಸ್ ಸೂಪರ್ ನ್ಯೂಮರಸ್. ಅವರು ಮಿಡತೆಗಳಂತೆ ಮುತ್ತಿಕೊಂಡಿದ್ರು ಅಂತ ಬೈಬಲ್ ಹೇಳ್ತದೆ. ದ್ಯಾಟ್ ಈಸ್ ಟೈಮ್ ಅವನು ಅಡಗಿಕೊಂಡಿದ್ದಾನೆ. ಹಿ ವಾಸ್ ಹೈಡಿಂಗ್ ಹಿಮ್ಸೆಲ್ಫ್. ಊಟಕ್ಕೋಸ್ಕರ ಏನೋ ಮಾಡ್ತಾ ಇದ್ದಾನೆ. ದ್ಯಾಟ್ ಈಸ್ ದ ಟೈಮ್ ದ ಏಂಜಲ್ ಆಫ್ ದ ಲಾರ್ಡ್ ಅಪಿಯರ್ ಬಿಫೋರ್ ಗಿಡಿಯನ್. ವಾಟ್ ಏಂಜಲ್ ಆಫ್ ದ ಲಾರ್ಡ್ ಇಸ್ ಟೆಲಿಂಗ್? God is with you. Beautiful language. Suddenly, the 13th verse, suddenly Gideon responding to that promise. If, see, the language will start from the devil is if. When if comes, that is the devilish language. If God is with me, ನನ್ನ ಸಂಗಡ ದೇವರಿದ್ರೆ, all these things has happened. Why all these things have happened? ನನ್ನ ಸಂಗಡ ದೇವರಿದ್ರೆ ಇದೆಲ್ಲ ಯಾಕೆ ಸಂಭವಿಸ್ತಾ ಇತ್ತು? ಪ್ರಿಯರೇ, ಎಷ್ಟು ಜನರಿಗೆ ಪ್ರತಿದಿನ ಈ ಯೋಚನೆ ಬಂದಿಲ್ಲ, ದೇವರಿದ್ರೆ ಯಾಕೆ ಹಿಂಗಾಗಬೇಕಿತ್ತು ಬ್ರದರ್? That is the controversy of the devil for the great promise of God. Why it is happening? ದೇವರು ನನ್ನ ಸಂಗಡ ಇದ್ದಾನೆ ಅಂತ ನಾವು ಒಪ್ಪಿಕೊಂಡರು, ಇಮ್ಯಾನುವೇಲ್ ಅಂತ ಹಾಡು ಹಾಡಿದ್ರು ಸಹಿತವಾಗಿ, ಇದೆಲ್ಲ ಯಾಕೆ ಸಂಭವಿಸಿತು? ಅವರ ಜೀವಿತದಲ್ಲಿ, ಇವರ ಜೀವಿತದಲ್ಲಿ ಅದ್ಭುತಗಳು ನಡೆದಿದೆ, ಹಿಂದೆ ಅದ್ಭುತಗಳು ನಡೆದಿದೆ. ಆ ಅದ್ಭುತಗಳನ್ನು ಇವತ್ತು ಅದ್ಭುತ ಸ್ವರೂಪನಾಗಿರುವಂಥ ದೇವರು ನಮ್ಮ ಜೊತೆಗಿದ್ದುಕೊಂಡು ಯಾಕೆ ಮಾಡ್ತಾ ಇಲ್ಲ? Why the miracles has happened, miracles was not happening now? This is the controversy of the devil. ಪ್ರಿಯ ದೇವ ಜನರೇ, ಕಾಂಟ್ರವರ್ಷನ್ ಆಫ್ ದ ಡೆವಲ್ ಆರ್ ಡಿಸೆಪ್ಷನ್ ಆಫ್ ದ ಡೆವಲ್, ಸೈತಾನನ ವ್ಯತ್ಯಾಸವಾದಂಥ ಮೋಸದ ಎಲ್ಲ ಯೋಚನೆಗಳು, ಎಲ್ಲ ಸಂಗತಿಗಳು ಈ ವಾಗ್ದಾನದ ಮುಂದೆ ಅಡ್ಡ ಬೀಳಲೇಬೇಕು. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಇವತ್ತು ಒಂದು ಚೂರು ವ್ಯತ್ಯಾಸವಾದ ಸಂಗತಿ ಆದ ತಕ್ಷಣ Satan will connect this promise to controversy. ಈ ವಾಗ್ದಾನದ ವಿರುದ್ಧವಾಗಿ ಅವನಿಗೇನು ಒಪ್ಪಿಕೊಳ್ಬೇಕಾಗಿದೆ ಅಂದರೆ, ನೀನು ನಿನ್ನಷ್ಟಕ್ಕೆ ನೀನು, ನಿನ್ನ ಒಳಗಡೆ, ನಿನ್ನ ಜೊತೆಗೆ, ನಿನ್ನ ಸುತ್ತಲೂ ಇರುವ ಇಮ್ಯಾನುವೇಲ್ ಅಂತ ಹೇಳದೆ, God is not with me. When you agree against the promise of God, that is the situation, that is the opportunity devil uses, he will harass you. ಆ ಒಂದು ಸಂಗತಿಯನ್ನು, ಆ ಒಂದು ಸದವಕಾಶವನ್ನು ವೈರಿ ಉಪಯೋಗ ಮಾಡಿಕೊಂಡು ಏನು ಮಾಡ್ತಾನಂದರೆ,
ಸೈತಾನನು ನಮ್ಮ ಜೀವಿತವನ್ನು ಹಾನಿಗೆ ಒಳಪಡಿಸ್ತಾನೆ. The greatest promise of God in the Bible, I will be with you. ನಾನು ನಿನ್ನ ಸಂಗಡ ಇದ್ದೇನೆ. ಆ ಒಂದು ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನು, ಅವನ ಹೆಸರನ್ನು ಸೂಚನೆ ಮಾಡಿದ್ನು. ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಒಂದು ಮಗನನ್ನು ಹಡಿತಾಳೆ. ಅವನ ಹೆಸರು ಏನಿಡಬೇಕು ನೀವು? ಇಮ್ಯಾನುವೇಲ್. ಇಮ್ಯಾನುವೇಲ್ ಮೀನ್ಸ್ ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮ ಸಂಗಡ ಇದ್ದಾನೆ ಎಂದು ಅದರ ಅರ್ಥ ಅಂತ ಬೈಬಲ್ ಹೇಳ್ತದೆ. ಬಟ್ this promise, especially this promise, ಸೈತಾನನು ಸತತವಾಗಿ ನಿನ್ನ ಜೀವಿತದಲ್ಲಿ ನೀನು ನಾನು ಒಪ್ಪಿಕೊಳ್ಳುವಂತೆ ಮಾಡ್ತಾನೆ. ದೇವರು ನನ್ನ ಸಂಗಡ ಇಲ್ಲ, ಅವ್ರ ಸಂಗಡ ಇದ್ದಾರೆ. ದೇವರು ನನ್ನ ಜೊತೆಗಿಲ್ಲ, ಆ ದೇವರ ಸೇವಕನ ಜೊತೆಗಿದ್ದಾನೆ. The controversy is going on from the beginning till today. He is doing his best thing against this promise. ಈ ವಾಗ್ದಾನದ ವಿರುದ್ಧವಾಗಿ ಆತನು ಸತತವಾಗಿ ಹಗಲು ರಾತ್ರಿ ಆ ವಾಗ್ದಾನಕ್ಕೆ ವಿರುದ್ಧವಾದಂಥ ಮೋಸಗಳನ್ನು, ವಂಚನೆಗಳನ್ನು ಬೇರೆ ಯಾರ ಜೀವಿತದಲ್ಲಿ ದೇವರು ಮಾಡೋದಿಲ್ಲ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ, ಸೈತಾನ ಮಾಡ್ತಾನೆ. ಅದಕ್ಕೆ ಪ್ರಿಯ ದೇವ ಜನರೇ, ಫಸ್ಟ್ ಟೈಮ್ in the Bible, God promised this promise to one person. ಮೊಟ್ಟ ಮೊದಲನೇದಾಗಿ ಈ ವಾಗ್ದಾನವನ್ನು ದೇವರು ಒಬ್ಬ ವ್ಯಕ್ತಿಗೆ ಮಾಡಿದರು. ಜೆನೆಸಿಸ್, ಆದಿಕಾಂಡ ಯಾರಿಗಿರಬಹುದು? ಐ ಥಾಟ್ ಅಬ್ರಾಹ್ಮನಿಗೆ ಏನಾದರೂ ದೇವರು ಮಾಡಿದ್ರ? ಅಬ್ರಾಹ್ಮನಿಗೆ ದೇವರಿಗೆ ವಾಗ್ದಾನ ಮಾಡಿಲ್ಲ. ಅಬ್ರಾಹ್ಮನಿಗೆ ದೇವರು ಹೇಳಿದರು, ನೀನು ಆಶೀರ್ವಾದ ನಿಧಿಯಾಗಿರ್ತೀಯ, ನಿನ್ನ ಮೂಲಕ ಲೋಕದ ಎಲ್ಲ ಜನರಿಗೆ ಆಶೀರ್ವಾದ ಆಗ್ತದೆ. 7 ಸಂಗತಿಗಳು ಡಗಡಗಡಗ ಒಂದಾದ ಮೇಲೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಹರಿಸುವವರು ನಾನು ಹರಿಸ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡೋರು ನಾನು ಆಶೀರ್ವಾದ ಮಾಡ್ತೇನೆ. ಬಟ್ ದ ಪ್ರಾಮಿಸ್ ಸನ್ ಐಸಾಕ್, ಇಸಾಕನಿಗೆ ದೇವರು ಮೊಟ್ಟ ಮೊದಲನೇದಾಗಿ ಈ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಯಾವ ಸಮಯದಲ್ಲಿ? ಕೇಳ್ರಿ, ದೇವರ ವಾಗ್ದಾನಗಳು, ಈ ಒಂದು ಮಹಾ ವಾಗ್ದಾನ ಎಲ್ಲೆಲ್ಲಿ ದೇವರು ಮನುಷ್ಯನೊಂದಿಗೆ, ಜನರೊಂದಿಗೆ, ಅಥವಾ ದೇವರ ಸೇವಕರೊಂದಿಗೆ ಅಥವಾ ಪ್ರವಾದಿಗಳೊಂದಿಗೆ ಮಾತನಾಡುವಾಗ ಟೋಟಲಿ ಡಿಸಾಸ್ಟರ್. ಅಲ್ಲಿ ಏನಿದೆ ಅಂದರೆ ದೇರ್ ಇಸ್ ನಥಿಂಗ್, ಎವ್ರಿಥಿಂಗ್ ಇಸ್ ಗಾನ್. First time in the Bible, God is promising himself with Isaac, because Isaac was the promised son. ಕೇಳಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿನ್ನ ರಾತ್ರಿ, ಅಬ್ರಾಹ್ಮನಿಗೆ ದೇವರು ಯಾಕೆ ವಾಗ್ದಾನ ಮಾಡಲಿಲ್ಲ? ಪ್ರಾಮಿಸ್ ಸನ್ಸ್ ಹ್ಯಾಡ್ ಗ್ರೇಟೆಸ್ಟ್ ಪ್ರಾಮಿಸ್ ಆಫ್ ಗಾಡ್. ವಾಗ್ದಾನದ ಪುತ್ರರಿಗೆ ಅಥವಾ ವಾಗ್ದಾನದ ಮಕ್ಕಳಿಗೆ ಮಾತ್ರ ಮಹಾ ವಾಗ್ದಾನಗಳು ಸ್ವತ್ತಾಗಿವೆ ಅನ್ನುವಂಥದ್ದನ್ನು ದೇವರು ತೋರಿಸಬೇಕಾಗಿದೆ. ಎಲ್ಲಿ ದೇವರು ವಾಗ್ದಾನ ಮಾಡಿದರು? ಆದಿಕಾಂಡ 26ನೇ ಅಧ್ಯಾಯದ 3ನೇ ವಚನ. Genesis chapter 26 verse 3. Where Isaac was, there great famine.
ಅಲ್ಲಿ ಒಂದು ದೊಡ್ಡ ಬರಗಾಲ ಬಂದ್ಬಿಟ್ಟಿದೆ. ಬರಗಾಲ ಬಂದಾಗ ಏನು ಮಾಡ್ತೇವೆ? ಎಲ್ಲಿ ಬರಗಾಲ ಇಲ್ಲದಿಲ್ಲೋ ಅಲ್ಲಿ ಹೋಗ್ಬೇಕಂತ ಯೋಚನೆ ಮಾಡ್ತೇವೆ. ಅಬ್ರಾಮನ ಕಾಲದಲ್ಲಿ ಒಂದು ಬರಗಾಲ ಬಂದಿದೆ. ಈಗ ವಾಗ್ದಾನದ ಪುತ್ರನಾಗಿರುವಂಥ ಇಸಾಕನ ಜೀವಿತದಲ್ಲಿಯೂ ಒಂದು ಬರಗಾಲ. ಕೇಳ್ರಿ, ವಾಗ್ದಾನನ ಮಕ್ಕಳ ಜೀವಿತದಲ್ಲಿ ಖಂಡಿತವಾಗಿ ಫ್ಯಾಮಿನ್ ಬರುತ್ತೆ, ಬರಗಾಲ ಬಂದೇ ಬರುತ್ತೆ. ಆಮೆನ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವರ್ಲ್ಡ್ಲಿ ಫ್ಯಾಮಿನ್, ಸ್ಪಿರಿಚುವಲ್ ಫ್ಯಾಮಿನ್, ಆತ್ಮಿಕವಾದಂಥ ಒಂದು ಬರಗಾಲ. ಆಗ ಐಸಾಕ್ ಥಿಂಕ್, ಐ ವಾಂಟ್ ಟು ಲೆಫ್ಟ್ ದಿಸ್ ಫಿಲಿಸ್ಟಿಯನ್ ಲ್ಯಾಂಡ್. ಈ ಫಿಲಿಸ್ಟಿಯರ ದೇಶವನ್ನು ಬಿಟ್ಟು ಐ ವಿಲ್ ಗೋ ಟು ಈಜಿಪ್ಟ್, ಐ ವಿಲ್ ಸ್ಟೇ ದೇರ್. ಸಡನ್ಲಿ 26ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವರು ಹೇಳಿದರು ಏನಂದರೆ, 2ನೇ ವಚನದಲ್ಲಿ ದೇವರು ಹೇಳ್ತಾರೆ, ಗಾಡ್ ಅಪಿಯರ್ ಬಿಫೋರ್ ಐಸಾಕ್. ಲಿಸನ್. ದೇವರು ನಿನ್ನೊಂದಿಗೆ ವಾಗ್ದಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ಮೊಟ್ಟ ಮೊದಲನೇದಾಗಿ ನಿನಗೆ ನನಗೆ ಆಗುವಂಥ ಸಂಗತಿ ಏನು ಗೊತ್ತಾ? ವಾಗ್ದಾನದ ಮೂಲ ಕಾರಣನಾಗಿರುವಂತಹ ದೇವರ ದರ್ಶನ ಉಂಟಾಗ್ತದೆ. ಆಮೆನ್. God is appearing before promised son. ಯಾವಾಗ ದೇವರು ಇಸಾಕನ ಮುಂದೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಏ ಐಸಾಕ್, ಡೋಂಟ್ ಗೋ ಟು ಈಜಿಪ್ಟ್, ಸ್ಟೇ ಹಿಯರ್ ಓನ್ಲಿ. ವಾಟ್ ಗಾಡ್ ಈಸ್ ಟೆಲ್ಲಿಂಗ್? I will be with you, I will prosper you, I will multiply you in this famine land. ವಾಗ್ದಾನ ಏನೋ ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ನಿನ್ನ ಜೀವಿತದಲ್ಲಿ ದೇವರು ಅದನ್ನು ಬರಮಾಡೋದಿಲ್ಲ. It will do great and awesome and unseen supernatural things in your life. ದೇವರೇನು ಹೇಳ್ತಾ ಇದ್ದಾನೆ? ಇಸಾಕ, ನೀನು ಏನು ಮಾಡಬೇಡ, ಈ ಬರಗಾಲ ಪೀಡಿತ ಪ್ರದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಡ. ಯಾಕೆ ಹೋಗಬೇಡ ಅಂದರೆ, ನೀ ಬರಗಾಲ ಪೀಡಿತ ಪ್ರದೇಶದಲ್ಲಿ ನಾನು ನಿನ್ನ ಜೊತೆಗೆ ಇರ್ತೇನೆ. ಇರುವುದು ಅಷ್ಟೇ ಅಲ್ಲ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೇನೆ. ಎಂಥ ಪ್ರಾಮಿಸು ಯಾವಾಗ ಬಂದಿದೆ? ಎಲ್ಲ ಹೊತ್ಕೊಂಡು ಬಿದ್ದಿದೆ, ಏನೂ ಇಲ್ಲ, ನಥಿಂಗ್ ವಾಸ್ ದೇರ್. ಈ ಕೊರೋನಾ ವೈರಸ್ ಎಲ್ಲ ಹಾಳು ಮಾಡ್ತಾ ಇದೆ. ಇವತ್ತು ದೇವರು ನಿನಗೆ ವಾಗ್ದಾನ ಮಾಡ್ತಾ ಇದೆ, ನೋಡಿರಿ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡಿದ್ದೇನೆ. ಕಾಂಟ್ರವರ್ಷನ್ ಆಫ್ ದ ಡೆವಲ್. ದೇವರಿದ್ರೆ ಯಾಕೆ ಹಿಂಗಾಯಿತು? ದೇವರಿದ್ರೆ ಯಾಕೆ ಕ್ಯಾನ್ಸಲ್ ಆಯಿತು? ದೇವರಿದ್ರೆ ಯಾಕೆ ಹಿಂಗಾಯಿತು? You have to fight with the controversion to fulfill promise of God in your life, in my life. ನಾನು ನೀನು ಆ ಒಂದು ಸೈತಾನನು ತರುವಂತಹ ಆಲೋಚನೆಗಳು, ಡಿಸೆಪ್ಷನ್, ಮೋಸದ ಆಲೋಚನೆಗಳೊಂದಿಗೆ ಹೋರಾಟ ಮಾಡಿ ಅದನ್ನು ನಾಶ ಮಾಡುವಾಗ, ಗೆಲ್ಲುವಾಗ 100ಕ್ಕೆ 100 ಸತ್ಯ, ದಟ್ ಪ್ರಾಮಿಸ್ ಆಫ್ ಗಾಡ್, ಅದು ನಿನ್ನ ನನ್ನ ಜೀವಿತದಲ್ಲಿ ನೆರವೇರ್ತದೆ. ಆಮೆನ್. ಐಸಾಕ್ ರಿಸೀವ್ ದ ಪ್ರಾಮಿಸ್. ವಾಟ್ ಈಸ್ ದ ಪ್ರಾಮಿಸ್? ಆಶೀರ್ವಾದದ ಪ್ರಾಮಿಸ್ ಅಲ್ಲ, ಐಶ್ವರ್ಯವಂತಿಕೆಯಾಗಿರುವಂಥ ಪ್ರಾಮಿಸ್ ಅಲ್ಲ, ಐಶ್ವರ್ಯಕ್ಕೆ ಕಾರಣನಾಗಿರುವಂತಹ, ಅಭಿವೃದ್ಧಿಗೆ ಕಾರಣನಾಗಿರುವಂತಹ, ಹೆಚ್ಚಿಸುವಿಕೆಗೆ ಕಾರಣನಾಗಿರುವಂತಹ ದೇವರು ಹೇಳ್ತಾ ಇದ್ದಾನೆ, ಐಸಾಕ್, ಡೋಂಟ್ ಗೋ ಹಿಯರ್ ಅಂಡ್ ದೇರ್, ಐ ವಿಲ್ ಬಿ ವಿತ್ ಯು. ಡೋಂಟ್ ಸಿ ದ ಸಿಚುವೇಶನ್, ಡೋಂಟ್ ಪುಟ್ ಯುವರ್ ಮೈಂಡ್ ಆರ್ ಹಾರ್ಟ್ ವಾಟ್ ಈಸ್ ಹ್ಯಾಪನ್ಡ್, ವಾಟ್ ವಾಸ್ ಹ್ಯಾಪನ್ಡ್.
ಏನ್ ಜರುಗಿದೆ, ಏನ್ ನಡೀತಾ ಇದೆ ಅದರ ಮೇಲೆ ನಿನ್ನ ದೃಷ್ಟಿ, ನಿನ್ನ ಮನಸ್ಸು ಕೇಂದ್ರೀಕರಿಸೋದು ಬೇಡ. ಯು ಜಸ್ಟ್ ಪುಟ್ ಯುವರ್ ಐಸ್ ಅಪಾನ್ ಮೀ ಬಿಕಾಸ್ ಐ ಆಮ್ ವಿತ್ ಯು. ಮತ್ತೇನು ಹೇಳ್ತಾನೆ ದೇವರು? ಅಷ್ಟೇ ಅಲ್ಲ, ನಾನು ಸುಮ್ಮನೆ ನಿನ್ನನ್ನು ಸಂತೈಸೋದಕ್ಕೋಸ್ಕರ, ನೀನು ಕಣ್ಣೀರು ಒರೆಸೋದಕ್ಕೋಸ್ಕರ ಅಲ್ಲ. ವೈ ಐ ವಿಲ್ ಬಿ ವಿತ್ ಯು, ಐ ವಾಂಟ್ ಟು ಪ್ರಾಸ್ಪರ್ ಇನ್ ದಿಸ್ ಫ್ಯಾಮಿನ್ ಲ್ಯಾಂಡ್ ಮೋರ್ ದೆನ್ ಅ ಕಿಂಗ್. ಸಿ, ವಾಗ್ದಾನ ನಿನ್ನನ್ನು ಆಶೀರ್ವಾದ ಮಾಡಿದಾಗ ಅವ್ರ ಹಾಗೆ ನಿನ್ನ ಆಶೀರ್ವಾದ ಮಾಡಬೇಕಂತ ವಾಗ್ದಾನದ ಉದ್ದೇಶ ಅಲ್ಲ. ಅವರಿಗಿಂತಲೂ ಹೆಚ್ಚು ನಿನ್ನನ್ನು ಆಶೀರ್ವಾದ ಮಾಡಬೇಕನ್ನುವಂಥದ್ದೇ ವಾಗ್ದಾನದ ಉದ್ದೇಶ. ವಾಟ್ ಈಸ್ ಏನ್ರಿ ವಾಗ್ದಾನ? ವಾಗ್ದಾನ ಅಂದ್ರೆ ಏನು? ಸಿಂಪಲ್, ವೆರಿ ಸಿಂಪಲ್. Father, Son and the Holy Spirit, the Trinity will sign the blank check and write your name. The blank, it is a blank. Giving to you is promise. ಖಾಲಿಯಾಗಿರುವಂಥ ಚೆಕ್ಕು ನಿನ್ನ ಹೆಸರನ್ನು ಬರೆದ್ಬಿಟ್ಟು ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದ ದೇವರು ಸೈನ್ ಮಾಡಿ ಟೇಕ್ ಇಟ್. ಎಷ್ಟು ಬೇಕಷ್ಟು ಬರ್ಕೊ. ಬಿಕಾಸ್ ಗಾಡ್ is so generous. God is so generous. Amen. That is a promise of God. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಪರಲೋಕದಲ್ಲಿ ಇರುವಂತಹ ಬಹಳ ದೊಡ್ಡ ವಾಗ್ದಾನ ಯಾವುದಂದರೆ ದೇವರು ನಿನ್ನ ಜೊತೆಗಿರುವಂಥದ್ದು, ನನ್ನ ಜೊತೆಗಿರುವಂಥದ್ದು. ಇದನ್ನು ನಾವು ಪಡ್ಕೊಂಡು ಬಂದಿಲ್ಲ. He himself is promising. ಆತನು ತನ್ನಷ್ಟಕ್ಕೆ ತಾನೇ ವಾಗ್ದಾನ ಮಾಡ್ತಾ ಇದ್ದಾನೆ. ಏನು ವಾಗ್ದಾನ? ಏನು ವಾಗ್ದಾನ? ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ಎಲ್ಲ ಕೊಡ್ತೇನೆ. ಎಲ್ಲ ನನ್ನ ವಾಗ್ದಾನದಲ್ಲಿದೆ. ಆ ವಾಗ್ದಾನ ಯಾವುದು ಗೊತ್ತಾ? ನಾನು ನಿನ್ನ ಸಂಗಡ ಇರುವಂಥದ್ದು. ಇಮ್ಯಾನ್ಯುಯಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇಮ್ಯಾನ್ಯುಯಲ್? ನಮಗಷ್ಟೇ ಗೊತ್ತಿದೆ, ಗಾಡ್ ಈಸ್ ವಿತ್ ಮೀ. No. In that promise, everything was inclusive in that promise. ಆ ವಾಗ್ದಾನದಲ್ಲಿ ನಮಗೆ ಬೇಕಾಗಿರುವಂಥದ್ದು, ಈಗ ಬೇಕಾಗಿರುವಂಥದ್ದು, ನಾಳೆಗೆ ಬೇಕಾಗಿರುವಂಥದ್ದು, ನೆಕ್ಸ್ಟ್ ಇಯರ್ಗೆ ಬೇಕಾಗಿರುವಂಥದ್ದು, ನಮ್ಮ ಸಂತತಿಗೆ ಬೇಕಾಗಿರುವಂಥದ್ದು ಎಲ್ಲ ಎಲ್ಲಿದೆ ಅಂದರೆ ಇಮ್ಯಾನ್ಯುಯಲ್. ಇಮ್ಯಾನ್ಯುಯಲ್. Hallelujah. When God spoke to me this, I was so happy. I cried, Lord, ಇನ್ನು ಏನು ಬೇಕು ನಮಗೆ? ದೇವರೇ ಹೇಳ್ತಾ ಇದ್ದಾನೆ, I personally will be with you. I will prosper you any situation you are facing. Your prosperity is not depend on this worldly pattern, worldly timings, worldly seasons. ನಿನ್ನ ಆಶೀರ್ವಾದ, ನನ್ನ ಆಶೀರ್ವಾದ ಈ ಲೋಕದ ಒಂದು ಲೆಕ್ಕಾಚಾರ, ಈ ಲೋಕದ ಕಾಲಮಾನಗನುಸಾರವಾಗಿ ಇರುವುದಿಲ್ಲ. ವಾಗ್ದಾನ it carries the seasons of